ಎಲ್ಲರೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕಿನಾನ್ ಇನ್ಸೈಟ್ಸ್. ಹ್ಯಾಪಿ ಬರ್ಡೇ ಕ್ರಿಕೆಟ್. ಯೂನಿಯನ್ ಗುರು ಕ್ರಿಕೆಟ್ಗೆ ಹ್ಯಾಪಿ ಬರ್ಡೇ ಹೇಳ್ತಾವನೆ ಅನ್ಕೋಬೋದು ನೀವೆಲ್ಲ. ಹೌದು, ಇವತ್ತಿಗೆ 149 ಇಯರ್ಸ್ ಹಿಂದೆ 15 ಮಾರ್ಚ್ 1877 ಮೊದಲನೇ ಇಂಟರ್ನ್ಯಾಷನಲ್ ಟೆಸ್ಟ್ ಮ್ಯಾಚ್ ಆಡಿದ್ದು. ಅದು ಯಾರ್ಯಾರು? ಆಸ್ಟ್ರೇಲಿಯಾ ಮತ್ತೆ ಇಂಗ್ಲೆಂಡ್. ಅದರಲ್ಲಿ ಆಸ್ಟ್ರೇಲಿಯಾ ವಿನ್ ಆಗ್ತಾರೆ. ಇದಕ್ಕೂ ಮುಂಚೆಯಿಂದನೂ ಕ್ರಿಕೆಟ್ ಇತ್ತು, ಬಟ್ ಅಫಿಷಿಯಲ್ ಆಗಿ ಇಂಟರ್ನ್ಯಾಷನಲ್ ಟೆಸ್ಟ್ ಮ್ಯಾಚ್ ನ ಆಯೋಜನೆ ಮಾಡಿದ್ದು 15 ಮಾರ್ಚ್ 1877 ಅಲ್ಲಿ. ಅಲ್ಲಿಂದ ಕ್ರಿಕೆಟ್ ನ ಎಲ್ಲಾ ದೇಶಗಳಿಗೂ ವಿಸ್ತರಿಸಲಾಯಿತು. ಆಮೇಲೆ ಒಂದೊಂದೇ ದೇಶ ಆಡಕ್ಕೆ ಶುರು ಮಾಡಿದ್ರು. ನಮ್ ಇಂಡಿಯಾದಲ್ಲಿ ಯಾವಾಗ ಕ್ರಿಕೆಟ್ ಶುರುವಾಗಿದ್ದು ಅಂದ್ರೆ 1721ರಲ್ಲಿ ಬ್ರಿಟಿಷ್ ಸೈಲರ್ಸ್ ವರ್ಸಸ್ ಗುಜರಾತ್ ಅವರು ಆಡ್ತಾರೆ. ಬಟ್ ಅದು ಅಫಿಷಿಯಲ್ ಆಗಿ ಅಲ್ಲ, ಅದು ನಾರ್ಮಲ್ ಆಗಿ ಆಡ್ಕೊಂಡಿರ್ತಾರೆ, ಅದು ಲೆಕ್ಕ ಇಲ್ಲ. ಇಲ್ಲಿ 15 ಮಾರ್ಚ್ 1877 ಅಫಿಷಿಯಲ್ ಆಗಿ ಇಂಟರ್ನ್ಯಾಷನಲ್ ಟೆಸ್ಟ್ ಮ್ಯಾಚ್ ನ ಸ್ಟಾರ್ಟ್ ಮಾಡ್ತಾರಲ್ವಾ. ಆಮೇಲೆ ನಮ್ಮ ಇಂಡಿಯಾದಲ್ಲಿ ಯಾವಾಗ ಅಂದ್ರೆ 1932ರಲ್ಲಿ ಮೊದಲನೇ ಮ್ಯಾಚ್ ಆಡ್ತಾರೆ. ಅದು ಇಂಗ್ಲೆಂಡ್ ವಿರುದ್ಧ. ಅದು ಎಲ್ಲಿ? ಲಂಡನ್ ಅಲ್ಲಿ, ಇಂಗ್ಲೆಂಡ್ ಅಲ್ಲಿ ಮೊದಲನೇ ಇಂಟರ್ನ್ಯಾಷನಲ್ ಟೆಸ್ಟ್ ಮ್ಯಾಚ್ ನ ಇಂಡಿಯಾ ಆಡುತ್ತೆ. ಕ್ರಿಕೆಟ್ ನ ಹುಟ್ಟಾಕಿದ್ದು ಇಂಗ್ಲೆಂಡ್ ಅಂತ ಹೇಳ್ಬೋದು. ಇಂಗ್ಲೆಂಡ್ ಅಲ್ಲೂ ಅಷ್ಟು ಈಗ ಕ್ರೇಜ್ ಇಲ್ಲ. ಕ್ರೇಜ್ ಬೇರೆ ಕಡೆ ಎಲ್ಲೂ ಇಲ್ಲ. ಇಂಡಿಯಾದವರು ಆ ಕ್ರೀಡೆನ ಯಾವ ತರ ತಗೊಂಡ್ರಂದ್ರೆ ಕಂಡಿಡ್ದಿರೋ ತರ ಕ್ರಿಕೆಟ್ ನ ಅಷ್ಟು ಹಚ್ಕೊಂಡ್ರು. ಪ್ರತಿಯೊಬ್ಬರು ಇಂಡಿಯಾದಲ್ಲಿ ಕೇಳಿದ್ರೆ ಯಾವ ಸ್ಪೋರ್ಟ್ಸ್ ಇಷ್ಟ ಅಂದ್ರೆ ಕ್ರಿಕೆಟ್ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಮಾತ್ರನೇ ಅಷ್ಟು ಕ್ರಿಕೆಟ್ ಕ್ರೇಜ್ ಇರೋದು. ಬೇರೆ ಕಂಟ್ರಿಗಳಲ್ಲೆಲ್ಲ ಫುಟ್ಬಾಲ್ ಕ್ರೇಜ್ ಜಾಸ್ತಿ ಇದೆ. ಬಟ್ ನಮ್ಮ ಇಂಡಿಯಾ ಅಂತ ಬಂದಾಗ ಕ್ರಿಕೆಟ್ಗೆ ಮೋರ್ ವ್ಯಾಲ್ಯೂ ಇದೆ. ಕ್ರಿಕೆಟ್ ನ ಜಾಸ್ತಿ ಇಷ್ಟಪಡ್ತಾರೆ, ಮತ್ತೆ ಕ್ರಿಕೆಟ್ ನ ಆಡೋಕ್ಕೂ ಇಷ್ಟಪಡ್ತಾರೆ. ಮೊದಲು ಕ್ರಿಕೆಟ್ ಸ್ಟಾರ್ಟ್ ಆಗಿದೆ ಟೆಸ್ಟ್ ಮ್ಯಾಚ್ ಇಂದ. ಆಗ ಬರೀ ಎಲ್ಲವೂ ಟೆಸ್ಟ್ ಮ್ಯಾಚಸ್ ಇತ್ತು, ಬೇರೆ ಯಾವ ಮ್ಯಾಚಸ್ ಇದ್ದಿಲ್ಲ. ಮತ್ತೆ ಜನರೇಷನ್ ಚೇಂಜ್ ಆದಂಗೆ ಟೆಸ್ಟ್ ಮ್ಯಾಚ್ ಸ್ವಲ್ಪ ಬೋರಿಂಗ್ ಅನ್ಸ್ತು ಕೆಲವರಿಗೆ. ಆದ್ರಿಂದ ಏನ್ ಮಾಡಿದ್ರು, ಇನ್ನೂ ಸ್ವಲ್ಪ ಓವರ್ಸ್ ನ ರೆಡ್ಯೂಸ್ ಮಾಡಿ ಯಾವ್ದಾದ್ರು ಸ್ವಲ್ಪ ಶಾರ್ಟರ್ ಫಾರ್ಮೆಟ್ ತರ ಇಡೋಣ ಅಂತ ODI ಸ್ಟಾರ್ಟ್ ಮಾಡಿದ್ರು, ಏಕದಿನ ಮ್ಯಾಚ್ ನ. ಈಗ ಇತ್ತೀಚೆಗೆ ಇನ್ನೂ ಜನರೇಷನ್ ಚೇಂಜ್ ಆಯ್ತು. ಅಷ್ಟೆಲ್ಲ ಯಾರಿಗೂ ಪೇಷನ್ಸ್ ಇರಲ್ಲ, ಕೆಲ್ಸಗಳು ಬೇಜಾನಿರುತ್ತೆ, ಯಾರು ನೋಡಕ್ಕಾಗಲ್ಲ, ಪೇಷನ್ಸ್ ಇಲ್ಲ ಅಂದ್ಬಿಟ್ಟು ಅದು ಒಂಥರ ಬೋರಿಂಗ್ ತರ ಇರುತ್ತೆ. ಕೂತ್ಕೊಂಡು ಎಷ್ಟೊತ್ತು ಬಾಲ್ ಅವರು ನಿಧಾನವಾಗಿ ಆಡ್ತಾ ಇದ್ರೆ ಎಲ್ಲ ನೋಡಕ್ ಇಂಟ್ರೆಸ್ಟ್ ಬರಲ್ಲ. ಈಗಿನ ಜನರೇಷನ್ ಯಾವ ತರ ಇರ್ಬೇಕಂದ್ರೆ ಕ್ರಿಕೆಟ್ ODI ಮ್ಯಾಚ್ ನೋಡಕ್ಕೂ ಬೋರ್ ಆಗುತ್ತೆ, ಟೆಸ್ಟ್ ಮ್ಯಾಚ್ ನೋಡಕ್ಕೂ ಬೋರ್ ಆಗುತ್ತೆ ಈಗಿನ ಜನರೇಷನ್ಗೆ. ಅವ್ರಿಗೆ ಈಗಿನ ಜನರೇಷನ್ ಯಾವ ತರ ಇರ್ಬೇಕು ಅಂದ್ರೆ ಒಡಿ ಬಡಿ ಔಟ್ ಆಗು ಇಲ್ಲ ಹೋಗು ಆ ತರ ಇರಬೇಕು. ಪ್ರತಿಯೊಂದು ಬಾಲು 4, 6 ಆಗ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆ ತರ ಈ ಜನರೇಷನ್. ರಿಯಲ್ ಕ್ರಿಕೆಟರ್ ಸ್ಕಿಲ್ಸ್ ಯಾವಾಗ ಟೆಸ್ಟ್ ಆಗುತ್ತಂದ್ರೆ ಯಾರು ಟೆಸ್ಟ್ ಮ್ಯಾಚ್ ಆಡ್ತಾರಲ್ವಾ ಅದರಲ್ಲಿ ಅವ್ರ ಸ್ಕಿಲ್ಸ್ ಪ್ರತಿಯೊಂದು ಅಲ್ಲಿ ಗೊತ್ತಾಗುತ್ತೆ. ಈ T20 ಫಾರ್ಮೆಟ್ ಇದ್ರಲ್ಲೆಲ್ಲ ಅವ್ರ ಸ್ಕಿಲ್ಸ್ ಗೊತ್ತಾಗಲ್ಲ. ಯಾಕಂದ್ರೆ ಬಂದ ಹೊಡಿ ಔಟ್ ಆಗು ಇಲ್ಲ ಚೆನ್ನಾಗಿ ಆಡು ಬೀಸಾಡು ತಡೆದಾಡ್ತೀನಿ ಅವೆಲ್ಲ ಇಲ್ಲ. ಬಟ್ ಇಲ್ಲೆಲ್ಲ ಸ್ಕಿಲ್ಸ್ ಅಷ್ಟು ಟೆಸ್ಟ್ ಆಗಲ್ಲ. ಯಾವ ಬೀಸ್ತಾ ಇರ್ತೀಯ ಯಾವ್ದೋ ಒಂದು ಸಿಗುತ್ತೆ ಹೋಗುತ್ತೆ. ಯಾವಾಗ ನಿನ್ಗೆ ಸ್ಕಿಲ್ಸ್ ಗೊತ್ತಾಗೋದಂದ್ರೆ ಯಾವ ತರ ಡಿಫೆಂಡ್ ಮಾಡ್ತೀಯ ಬಾಲ್ನ, ಯಾವ ಸಿಚುವೇಶನ್ ಅಲ್ಲಿ ಯಾವ ತರ ಆಡ್ಬೇಕು, ಹೆಂಗೆ, ಪ್ರತಿಯೊಂದು ಟೆಸ್ಟ್ ಮ್ಯಾಚ್ ಅಲ್ಲಿ ಸ್ಕಿಲ್ಸ್ ಗೊತ್ತಾಗುತ್ತೆ. ಬಟ್ T20 ಸ್ಕಿಲ್ಸ್ ಅದೆಲ್ಲ ಗೊತ್ತಾಗಲ್ಲ. ನೀನೇನಿದ್ರು ಬರ್ಬೇಕು, ಹೊಡಿಬೇಕು, ಹೋಗ್ಬೇಕು ಅಷ್ಟೇ. ಅದೊಂದೇ. ಅದ್ರಲ್ಲಿ ಔಟ್ ಆದ್ರೆ ಆಗ್ತೀಯಾ, ಇಲ್ಲ ಅಂದ್ರೆ ಸ್ಕೋರ್ ಮಾಡ್ತೀಯಾ. ಅದಕ್ಕೆ ಅಲ್ವಾ ನಮ್ ಕೊಹ್ಲಿನೂ ಟೆಸ್ಟ್ ಕ್ರಿಕೆಟ್ ನ ಜಾಸ್ತಿ ಇಷ್ಟಪಡ್ತಾರೆ. ಒಂದ್ ಟೈಮ್ ಅಲ್ಲಿ ಟೆಸ್ಟ್ ಕ್ರಿಕೆಟ್ ಕಂಪ್ಲೀಟ್ ಆಗಿ ಬಿದ್ದೋಗ್ತಾ ಇದೆ ಅನ್ನೋವಾಗ ಕೊಹ್ಲಿ ಎರಾದಲ್ಲಿ ಅವರು ಟೆಸ್ಟ್ ಕ್ಯಾಪ್ಟನ್ಸಿ ತಗೊಂಡ್ರು. ಆಗ್ಲಿಂದ ಒಂದ್ ರೇಂಜ್ಗೆ ಟೆಸ್ಟ್ ಕ್ರಿಕೆಟ್ ನ ಯಾವ ತರ ಇದ್ ಮಾಡಿದ್ರೆ ಪ್ರತಿಯೊಬ್ಬ ನೋಡದೆ ಇರೋರು ಕೂಡ ಟೆಸ್ಟ್ ಮ್ಯಾಚ್ ನ ನೋಡೋ ತರ ಮಾಡಿದ್ರು. ಆ ತರ ಅಗ್ರೆಸಿವ್ ಆಗಿ ಕ್ಯಾಪ್ಟನ್ಸಿ ಮಾಡಿದ್ರು. ಮತ್ತೆ ಟೆಸ್ಟ್ ಮ್ಯಾಚ್ ನೋಡಕ್ಕೆ ಬೋರ್ ಆಗದೆ ಇರೋ ತರ ಮ್ಯಾಚಸ್ ಆಡ್ತಾ ಇದ್ರು. ಈಗ ಟೆಸ್ಟ್ ಕ್ರಿಕೆಟ್ ನ ಉಳಿಸ್ಕೊಳ್ಳಕ್ಕೆ ಟೆಸ್ಟ್ ಮ್ಯಾಚ್ ಚಾಂಪಿಯನ್ಶಿಪ್ ಅಂತ ಮಾಡ್ತಾ ಇದ್ದಾರೆ. ಇದು ಎಷ್ಟು ದಿನ ಇರುತ್ತೋ ನೋಡ್ಬೇಕು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ಬಿಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗೈಸ್ ಟೇಕ್ ಕೇರ್, ಬಾಯ್.